ಅರಸಕೇಲಾಶ್ಚರ್ಯವನು ತಾವರೆಯ ಮಿತ್ರನ ಕರಗಿ ಕರವಿನೋಳಂದರೆಂದನೆ. ಥಳಥಳಿಸಿ ತೊಳಗಿವ ತನ್ನುಚ್ಚುವೆಯ ಕರುಳುದೆಳೆ ನಿಟ್ಟು ಸುಳಂಗಗಳ ಚರಣ ಕರಲ ಪಲ್ಲಟದ ಕೆಂಪಿನ ಭರಕುಮಾರನ ಕಂಡು ಬೇರ್ಗು ನೋಳಿದಳ ಕುಂತಿ. ಅಂದರೆ ಅರಸ ಮುಂದಿನ ಆಶ್ಚರ್ಯವನ್ನು ಕೇಳು, ಸೂರ್ಯನನ್ನು ಕರಗಿಸಿ ಎರಕದಲ್ಲಿ ಹೊಯ್ದಿರೋ ಎನ್ನುವಂತೆ ಥಳಥಳಿಸಿ ತೊಳಗುವ ಶರೀರಕಾಂತಿಯ, ತುಂಬುಗೂದಲಿನ ತಲೆಯ ಹೂವಿನಂತೆ ಧಳದಂತೆ ವಿಶಾಲವಾದ ಕಣ್ಣುಗಳ, ಚಿಗುರಿನಂತೆ ಮೃದುವಾದ ಕೆಂಪಾದ ಕೈ ಹಾಗೂ ಪಾದಗಳ ಮಗುವನ್ನು ಕಂಡು ಕುಂತಿ ಆಶ್ಚರ್ಯಪಟ್ಟಳು. ಅಳುವ ಶಿಶುವನ್ನು ತೆಗೆದು ತಕ್ಕೆಯ ಪುಳಕ ಜಲದಲ್ಲಿ ನಾದಿ ಹರ್ಷದ ಬಳಿಯ ಲಜ್ಜೆಯ ಭಯದ ಹೊರಟೆಗುಳೆಳುಲುಕಿ ಹಳುವಾಗಿ ಕುಳದ ಸಿರಿ ತಪ್ಪುದಲಸ ಹೀಕಿಳುಹ ಬೇಕೆಂದೆನುತ ಗಂಗಾ ಜಳದೊಳಗೆ ಹಾಕಿದಳು ಜನಪವಾದ ಭೀತಿಯಲಿ. ಇಲ್ಲಿ ನಾವು ನೋಡಬಹುದು, ಅಳುತ್ತಿರುವ ಮಗುವನ್ನು ತೆಗೆದು ಆಲಿಂಗಿಸಿ ರೋಮಾಂಚನದಿಂದ ನೀರಿನಲ್ಲಿ ನೆನೆಸಿ ಸಂತೋಷ, ನಾಚಿಕೆ, ಭಯಗಳ ದ್ವಂದ್ವದಲ್ಲಿ ಬಳಲಿದ ಕುಂತಿಯ ಕುಲದ ಸಿರಿ ಹಾಳಾಗುವುದಿಲ್ಲ, ಇನ್ನು ಮಗುವಿನಿಂದ ದೂರವಾಗಬೇಕು ಎನ್ನುತ್ತಾ ಜನರ ಅಪವಾದ ಭೀತಿಯಿಂದ ಗಂಗಾ ನದಿಯಲ್ಲಿ ಮಗುವನ್ನು ಹಾಕಿದಳು. ಮುಂದಿನ ಪದ್ಯ. ತಾಯಿ ಬಲ್ಲೆಂದದಲ್ಲಿ ಕಂದನ ಕಾಯ್ಮೇನ್ ಕೂಳೆನೆನುತ ಕಮಲಲಾಯಾತಾಕ್ಷಿ ಕುಮಾರಕನ ಹಾಕಿದಳು. ಮಡುವಿನಲಿ ರಾಯ ಕೇಳೈ ಸಕಲ ಲೋಕದ ತಾಯಾಲ ಜಾಹ್ನವಿ ತರಂಗದಿ ನೋಯಲಿಸದೆ ಮುಳುಗಿಯಲದೆ ಚಾಚಿದಗಳು ತಡಿಗೆ. ತಾಯೇ, ನಿನಗೆ ತಿಳಿದ ರೀತಿಯಲ್ಲಿ ಮಗುವನ್ನು ಕಾಪಾಡು ಅಥವಾ ಕೊಳ್ಳು ಎನ್ನುತ್ತಾ ಕುಂತಿ ಕುಮಾರರನ್ನು ಮಡುವಿನಲ್ಲಿ ಹಾಕಿದಳು. ಜನಮೇಜಯನೇ ಕೇಳು, ಜಾಹ್ನವಿ ಲೋಕಕ್ಕೆ ತಾಯಿಯಲ್ಲವೇ? ಅಳೆಗಳಲ್ಲಿ ನೋವಾಗದಂತೆ ಮುಳುಗದಂತೆ ಮಗುವನ್ನು ದಡ ಸೇರಿಸಿದಳು. ಮುಂದಿನ ಪರ್ವ. ಕದಹ ಕಾಳಲಿ ಮಳಲ ರಾಶಿಯ ನೊದೆದು ಕೈಗಳ ಕೊಡೆಹಿ ಬೋಯಂಧೂದು ತೀರ್ಹನು ಶಿಶುಗಳರೆಸೆನು ರವಿಯ ರಕ್ಷಣೇನು ಸುತ ಇದನು ಕಂಡನು ಸೂತನೊಬ್ಬನು. ಮುದದಲ್ಲಿ ತನ್ನ ಮೆರೆದು ಬಿದ್ದದೆತ್ತಣ ನಿಧಿಯೋ ಶಿವ ಶಿವ ಎಂದು ನಡೆತಂದ. ಇದರ ಅರ್ಥವೇನೆಂದರೆ, ದಡ ಮುಟ್ಟಿದ ಮುದ್ದಾದ ಮಗು ಮರುಳ ರಾಶಿಯನ್ನು ಕಾಲಲ್ಲಿ ಒದೆದು ಕೆದರಿ ಕೈಗಳ ಕೊಡುತ್ತಾ ಸೂರ್ಯನನ್ನು ನೋಡುತ್ತಾ ಭೋ ಎಂದು ಗಟ್ಟಿಯಾಗಿ ಕೂಗುತ್ತಿತ್ತು. ಇದನ್ನು ಸೂತನೊಬ್ಬನು ಅಂದರೆ ಅತಿರಥ ನೋಡಿದನು. ಸಂತೋಷದಲ್ಲಿ ತನ್ನನ್ನೇ ಮರೆತು ಹಿಗ್ಗಿದನು. ಇದು ಎಲ್ಲಿಂದ ದೊರೆತ ನಿಧಿಯೋ ಎಂದು ಮಗುವಿನ ಬಳಿಗೆ ಬಂದನು. ಮುಂದಿನ ಒಂದು ಆದಿಪಂಚಕ. ಧರಣಿ ಬಿಂಬದ ಮರೆಯೋ ಕೌಸ್ತುಭ ವರುಣ ಮನೆಯೋ ಖಂಡದ ಕಣಿಯೋ ಮೃತ್ಯರೆಗೆ ಮಗವಿನಲ್ಲ ಮಾಯಾ ಬಾಲಕನೋ ಮೇನು ಇರಿಸಿ ಹೋದವಳಾವ ಶಿಶುವರನ ತಾಯ್ ನಿರ್ಮೋಹೈ ಹರ 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 ಮಹಾದೇವೆನುತ ತೆಗದೆಪ್ಪಿದನು ಬಾಲಕನ. ಈ ಪದ್ಯದ ಅರ್ಥ, ಆ ಮಗುವಿನ ತೇಜಸ್ಸನ್ನು ಕಂಡು ಸೂರ್ಯಬಿಂಬದ ಮರಿಯೋ ಶ್ರೇಷ್ಠ ಕೌಸ್ತುಭ ಬಣಿಯ ತುಂಡೋ ಇದು ಮನುಷ್ಯ ಸಹಜ ಮಗುವಲ್ಲ, ಮಾಯಾಲೋಕದ ಬಾಲಕನೋ, ಇವನನ್ನು ಇಲ್ಲಿ ಇರಿಸಿ ಹೋದವಳು ಯಾವಳೋ, ಈ ಶಿಶುವಿನ ತಾಯಿ ನಿರ್ಮೋಹಿಯೇ ಆಗಿರಬೇಕು, ಶಿವನೇ ಎನ್ನುತ್ತಾ ಮಗುವನನ್ನು ಎತ್ತಿಕೊಂಡು ಅಪ್ಪಿಕೊಂಡನು. ಮುಂದಿನ ಷಟ್ಪದಿ. ತೃಣವಲ ತ್ರೈಲೋಕ್ಯ ರಾಜ್ಯವ ಗಣಿಸುವೆನೆ ತಾನಿನ್ನು ತನ್ನಲಿ ಋಣ ವಿಶೇಷವಿದೇನೋ ಮೇನಿ ಬಾಲಂಕಗೆಣುತ ಕ್ಷಣದೋಳಿ ತೂದುಗುವ ಬಾಷ್ಪನುಳಿತೆ ಕ್ಷಣನು ಬಂದನು ಮನೆಗೆ ಪುರುಷದ ಕಣಿಯ ತಂದೆನು ರಮಣಿ ಕೋಲ್ದಿನರ್ಭಟನ. ಈ ಪದ್ಯದ ಅರ್ಥವೇನೆಂದರೆ, ಮೂರು ಲೋಕದ ರಾಜ್ಯ ಸಿಕ್ಕಿದ್ದರೂ ಗಣಿಸುತ್ತೇನೆಯೇ, ಎಲ್ಲವೂ ಹುಲ್ಲಿಗೆ ಸಮಾನ, ಈ ಮಗುವಿಗೆ ನನ್ನಲ್ಲಿ ಏನು ಋಣ ವಿಶೇಷವೋ ಎನ್ನುತ್ತಾ ಕ್ಷಣದಲ್ಲಿ ಉಂಟಾದ ಆನಂದದ ಕಣ್ಣೀರಿನ ಕಣ್ಣುಗಳಿಂದ ಮನೆಗೆ ಬಂದನು. ರಮಣಿ ಸ್ಪರ್ಶಮಣಿಯ ಶಿಲೆಯನ್ನು ತಂದಿದ್ದೇನೆ, ತೆಗೆದುಕೋ ಎಂದು ಸೂತನು ತನ್ನ ಮಡದಿಗೆ ಮಗುವನ್ನು ಕೊಟ್ಟನು. ಮುಂದಿನ ಆದಿಪಂಚಕ. ಆಧರಿಸಿದನು ರಾಧೆಯಲಿ ಮಗ ನಾದನೆಂದು ಉತ್ಸವವ ಮಾಡಿ ಮಹೀಧಿವಿಜರನು ದಾನ ಮಾಣಂಗಗಳಿ ಸತ್ಕರಿಸಿ ಆದಿನಂ ಮೊದಲಾಗಿ ಉದ್ಭವ ಭಾದೋಷ್ಪನೈಷ ಉನ್ನತ
ವಾದನ ರವಿನಂದನ ವಾದನೆಯ ನಾಮದಲ್ಲಿ. ಈ ಪದ್ಯದ ಅರ್ಥವೇನೆಂದರೆ, ರಾಧೆಯಲ್ಲಿ ಮಗನಾದೆಂದು ಹಬ್ಬವನ್ನು ಮಾಡಿ ಭೂಸುರರನ್ನು ದಾನಮಾನಾದಿಗಳಿಂದ ಉಪಚಾರ ಮಾಡಿದನು. ಅಲ್ಲಿಂದ ಮುಂದೆ ಅವನ ಐಶ್ವರ್ಯ ಹೆಚ್ಚತೊಡಗಿತು. ಆ ಸೂರ್ಯಪುತ್ರನು ರಾಧೇಯ ಎಂಬ ಹೆಸರಿನಿಂದ ಪ್ರಸಿದ್ಧನಾದನು. ಮುಂದಿನ ಷಟ್ಪದಿ. ಹೊಳೆ ಹೊಳೆದು ಹೊಡೆ ಮರಳಿ ನಡೆ ಹೊಸ್ತಿಲಲಿ ಮಂಡಿಸಿ, ಬೀದಿ ಬೀದಿಗಳೊಳಗೆ ಸುಳಿವರ ಸನ್ನೆಯಲಿ, ಕರೆ ಕರೆದು ನಸು ನಗುತ ಲಲಿತ ರತ್ನದ ಬಾಳದೊಡಿಗೆಯ ಕಳಹಿ ಚಿನ್ಮ ಹಾಕುವ, ಹೆಸರು ಜಗದಲ್ಲಿ ಬೆಳೆತಿರುವುದು ಹಬ್ಬಿದುದು ಜನ ಜನದ ಕರ್ಣದಲ್ಲಿ. ರಾಧೆಯ ಹತ್ತಿರ ಬೆಳೆಯುತ್ತಿರುವ ಮಗು ಪ್ರಕಾಶಿಸುತ್ತಾ ಮೊಗ್ಗಳಾಗಿ ಮಗಿಚಿಕೊಂಡು ಅಂಬೆಗಾಳಿಟ್ಟು ನಡು ಹೊಸ್ತಿಲಲ್ಲಿ ಕುಳಿತು ಬೀದಿ ಬೀದಿಯಲ್ಲಿ ಸುಳಿಯುವವರನ್ನು ಸನ್ನೆ ಮಾಡಿ ಕರೆ ಕರೆದು ನಸುನಗುತ್ತಾ ಸುಂದರವಾದ ರತ್ನದ ಆಭರಣಗಳನ್ನು ಬಿಚ್ಚಿಕೊಡುವ ಇವನ ಹೆಸರು ಜನ ಜನನದ ಕಿವಿಯಲ್ಲಿ ಹಬ್ಬಿ ಜಗತ್ತಿನಲ್ಲಿ ಹಬ್ಬಿತು.